ಇದು ಜಲ್ದಿ ಎಲ್ಲ ತಂದು ಅವ್ರು ಸಕ್ಕತ್ತಾಗಿ ಇನ್ನು ನನ್ನ ಮೆಹಂದಿ ಮತ್ತೆ ಬೋಟ್ ಟೈಪ್ ಬರ್ತಿದ್ದಾರೆ ಸ್ಪ್ರಿಂಗ್ ಅಂತ ಅಂದೆ ಡ್ಯಾಮ್ ಕೊಟ್ಟಿದ್ದಲ್ಲ ಅವಳು ನೀನು ಹುಡುಕ್ತಲ್ಲ ಈಗ ಏನು ಚಾಲೆಂಜ್ ಅಂದರೆ ಒಂದು ಬುಕ್ ಕೊಡ್ತೀವಿ ನಾನು ಕೊಡ್ತೀನಿ ಇಬ್ಬರು ಚೂಸ್ ಮಾಡಿ ಒಂದು ಬುಕ್ ಇಲ್ಲ ಹಂಗಲ್ಲ ಇಲ್ಲ ನಾನು ಯಾವ ಥರ ಬುಕ್ ಕೊಡ್ತೀನಿ ಇವಳು ಯಾವ ಥರ ಬುಕ್ ಕೊಡ್ತಾರೆ ಒಂದೇ ಒಂದು ಪ್ಯಾರ ಯಾರು ಕತೆ ರೂಪದಾಗೆ ಹೇಳ್ತಾರೋ ಅವ್ರು ವಿನ್ನು ಓದ್ಕೊಂಡು ಟೈಮ್ ಕೊಡ್ತೀರಾ ಇಲ್ಲ ಓದಕ್ಕೆ ಒಂದು 10 ನಿಮಿಷ ಕೊಡಬೇಕು ಒಂದು 10 ನಿಮಿಷ ಅಲ್ಲ ಒಂದು 50 ಸೆಕೆಂಡ್ಸ್ ಅಂದರೆ 50 ಸೆಕೆಂಡ್ಸಲ್ಲಿ ನಮ್ಮಿಷ್ಟ ನೀವು ಈಗಲೇ ಓದ್ಕೊಳ್ಳೋದಲ್ಲ ನಾವು ಅವ್ರಿಗೆ ತೋರಿಸ್ತೀವಿ ಯಾವ ಬುಕ್ ಅಂತ ಹೈಡ್ ತಾವು ಸ್ವಲ್ಪ ಈಜಿ ಕಲ್ತೀರಾ ಗಾಯ್ಸ್ ಒಂದು 5 ಮಿನಿಟ್ಸ್ ಆದರೂ ರೀಡ್ ಮಾಡಕ್ಕೆ ಕೊಡ್ಬೇಕಲ್ಲ ಓಕೆ ರೀಡ್ ಮಾಡಿ ಕತೆ ರೂಪದಾಗ ಹೇಳ್ತೀವಿ ಓಕೆ ಕತೆ ರೂಪ ಅಂದರೆ ಅದನ್ನೇ ಸೆಂಟೆನ್ಸ್ ಹೊತ್ತು ಅದನ್ನೇ ಬನ್ನಿ ತೋರಿಸ್ತೀನಿ ನನ್ನ ಹತ್ರ ಇರೋ ಈ ಬುಕ್ಸು ಇದು ಶ್ರೀಮಾತೆದು ಇದೊಂದು ರಾಮಾಯಣ ಇದು ಶಾರದಾದೇವಿ ಇದು ಅಂದರೆ ಶ್ರೀಮಾತೆ 3 ಶ್ರೀಮಾತೆ ಇದ್ದಾವೆ ಮತ್ತು ಒಂದು ಹಂಪಿ ಇದೆ ನಾನು ಯಾರು ಚೂಸ್ ಮಾಡ್ತೀನಿ ಅಂದರೆ ಇನ್ನ ಇಲ್ಲ ಬಂದೆ ಈ ಬುಕ್ಕು ಹಂಪಿದ ಓಕೆನಾ ಹಾಂ ಯು ವಿಲ್ ಬಿ ಕಾಮನ್ ಅಲ್ಲಿ ಬಂದಿತ್ತಲೇ ಬಂದಿಲ್ಲ ಕಣ ಈಗ ನಿಂದು ನಾವು ಕೊಡೋಲ್ಲ ಬುಕ್ಕು ಆವಾಗ ನೀವು ಓದ್ಕೊಂಡಿರ್ತೀರಲ್ಲ 5 ನಿಮಿಷ ಆದಮೇಲೆ ಅವಾಗ ಯಾವುದು ಅಂತ ಗೊತ್ತಿರಲ್ಲ ನಿಮಗೂ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಅಂತ ನಾವು ಲಾಸ್ಟ್ ಕೊಡ್ತೀವಿ ಇಲ್ಲ ಫಸ್ಟ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಸ್ಟ್ಯಾಂಡ್ರು ಎಲ್ಲರೂ ಓದ್ಕೊಂಡಿರ್ತೀರ ನಾನು ಬೇರೆ ಬುಕ್ಸ್ ಕೊಡ್ತೀನಿ ಫಸ್ಟಿಗೆ ಅಂದರೆ ಅದು ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ಇಲ್ಲ ಅದೇ ಬುಕ್ ಕೊಡ್ಬೇಕು ನಂಗೆ ಗೊತ್ತಿಲ್ಲ ಯಾಕೆ ಅವು ಬಿಟ್ಟರೆ ಯಾವ ಇಲ್ಲಿರೋವು ಅವು ಬಿಟ್ಟರೆ ಯಾವಿಲ್ಲ ಬೇರೆ ಗೊತ್ತು ಐದೇ ಅಲ್ಲ ಅವ್ಕೊಂಡು 5 ನೋಡಿ ಆ ಬುಕ್ಸಲ್ಲೇ ನಾವು ಚೂಸ್ ಮಾಡಿದ್ದು ನೀನು ಅಷ್ಟು ನಂಗೆ ಬೇರೆ ಬುಕ್ ತಕ್ಕೊಡ ನನಗೆ ಗೊತ್ತಿಲ್ಲ ನಾನು ಈಸ್ಕೊಂಡು ನಂಗೆ ಗೊತ್ತಿಲ್ಲ ನಾನು ಒಂದು 5 ಪ್ಯಾರ ಹೇಳ್ಬೋದು ಯಾರಿಗೆ ಗೊತ್ತಿಲ್ಲ ನನಗೆ ಎಷ್ಟು ಪ್ಯಾರ ಹೇಳ್ತೀರೋ ಅಷ್ಟು ಹೇಳ್ಬೇಕು ಅಷ್ಟೇ ಅಷ್ಟು ನಾನು ಚೂಸ್ ಮಾಡ್ತಿರೋದು ಯಾವುದು ಅಂದರೆ ಇದು ದೊಡ್ಡದು ಇದು ದೊಡ್ಡದು 5 ಪ್ಯಾರೋಸ್ ಗಾಯ್ಸ್ ನೋಡ್ಕೊಂಡು ಮೋಸ ತಡೀರಿ ಬೇರೆ ಚೇಂಜ್ ಮಾಡ್ತೀನಿ ಇದು 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 ಇದ್ದೇ ಬಾ ಒಳಗೆ ಆಯಿತು ಅದೇ 5 ಪ್ಯಾರ ಹೇಳ್ತೀನಿ ಗಾಯ್ಸ್ ಹೋಗಿ ತಕೊಳ್ಳಿ ಹೋಗಿ ನಮ್ಮದು ಬೇರೆ ಬುಕ್ ಕೊಡ್ಬೋದಾ ಅದೇ ಒಂದ ಕೊಡ್ಬೇಕಿರೋದು 1000 ಕೊಟ್ಕೊಂಡು ಹ್ಯಾಪಿ ಗಾಯ್ಸ್ ಇದು ನಮ್ದಿದು ಅದು ಈಸಿ ಕಡೆ 5 ಪ್ಯಾರು ನಾವು ಅಷ್ಟೇ ನೀವು ಎಷ್ಟು ಹೇಳ್ತೀರ ನಾವು ಇಲ್ಲ ಯಾಕೆ ಫಸ್ಟ್ ನೀನು 1 ಪ್ಯಾರು ಹೇಳಿದ್ದೆ ನೀನು 1 ಪ್ಯಾರು ಅಲ್ಲ ನಾನು 10 ಪ್ಯಾರು ಕೊಡ್ಬೋದಲ್ಲ ನೀವು ಎದಕ್ಕೆ 50 ತಗೊಳಪ್ಪ 5 ಪ್ಯಾರು ಸಾಕು 1 ಪ್ಯಾರು ಅಷ್ಟೇ ಇಬ್ರದು ನೀ 1 ಪ್ಯಾರು ಅಂದರೆ ಅದು ದೊಡ್ಡದು ತಗೋ ಇದು 5 ಪ್ಯಾರು ಅಂದರೆ 5 ಪ್ಯಾರು ಮತ್ತೆ 5 ದೊಡ್ಡದು ತಗಮ್ಮ ಯಾವ್ದೊಂದು ತಗ 2 ಒಂದೇ ಇದು ತಗೊಂಡಿದ್ದೀನಿ ನಾನೀಗೊಂದು ಶಾರದಾ ದೇವಿ ಜೀವನ ಗಂಗೆ ಇದರಲ್ಲೂ ನಾನು ಒಂದು ಪ್ಯಾರೋನ ಅದು ದೊಡ್ಡದಿರುತ್ತೆ ಗಾಯ್ಸ್ ಓಕೆ ಗಾಯ್ಸ್ ನಾವು ಓದ್ಬೋದಾ ಸಾಕು ನಾನು ಇಷ್ಟೇನಾ ಇಷ್ಟೇ ಅಲ್ವಾ ನಾನು ಈಗ ಅಥವಾ ಇದಾ ಇದು ಇಂಟ್ರೊಡ್ಯೂಸ್ ಅವಲ್ಲ ಇದು ಒಂದೇ ಪೇಜ್ ಇಷ್ಟು ಅಂದರೆ ಇಲ್ಲಿಗನ ಓದಿಲ್ಲ ಅಷ್ಟೇ ನಮ್ದು ಎಷ್ಟು ನೋಡ್ರಿ 1 ಪ್ಯಾರ ಅಂದರೆ ಫಸ್ಟ್ ಪೇಜ್
ಇಲ್ಲಿಂದ ಇಲ್ಲಿವರೆಗೂ ಬನ್ನಿ ಹೋಗೋಣ. ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಸೈಡ್ ಬರ್ತೀರಾ? ದೇವ್ರೆ ನನ್ನ ಕಾಪಾಡಪ್ಪ. ಬನ್ನಿ ನಾವು ಲೆಟ್ಸ್ ಸ್ಟಾರ್ಟ್. ಎಸ್ ಯು ಕ್ಯಾನ್ ಸ್ಟಾರ್ಟ್ ನಾವು. ನಾವು ಪ್ರಶ್ನೆ ಕೇಳ್ಬೋದಾ? ಇಲ್ಲ ಇಲ್ಲ ಕೇಳ್ಬೋದು. ಅದು ಯಾಕೆ ಹೆಂಗಾಯ್ತು ಕೇಳ್ಬೋದು. ಓದಿರ್ತೀರಲ್ಲ ಹೇಳ್ರಿ. ಇಲ್ಲಿ ತನಕ ಅಷ್ಟೇ ಗೊತ್ತಿಲ್ಲ ಇಲ್ಲಾಂದ್ರೆ ಇನ್ನ ಕಡಿಮೆ ಮಾಡೋಣ ಮಾಡ್ತೀನಿ. ಮಾಡಿ ಕೊಟ್ಟಿದ್ದಾರೆ. ಬನ್ನಿ ಯಾರು ಹೆಂಗೆ ಓದ್ತೀವಿ ಅಂತ ತೋರಿ. ಫಸ್ಟ್ ನಾನು ಫಸ್ಟು ಓದ್ಕೊಬೇಕು. 5 ಮಿನಿಟ್ಸು ಟೈಮ್ ಇಕ್ತೀವಿ. ಬನ್ನಿ ಎಷ್ಟು ಟೈಮ್ ಇಕ್ಕೋಣ. ಕೊಡಬೇಕು ಕ್ವಶನ್ ಕೇಳ್ತಾರೆ. ಇಚ್ಛಾಶಕ್ತಿ ಪರಾಶಕ್ತಿ ಅಂತ ಇದು ನನ್ನ ಫೇವ್ರೇಟ್ ಇಷ್ಟೊಂದು ಫೇಮಸ್ ಇದೆ. ಸತಿ ರೀಕಾಲ್ ಮಾಡಿರ್ತೀನಿ. ಈಗ ನಮಗೇನಾದ್ರು ಡೌಟ್ ಬಂದರೆ ಕೇಳ್ಬೋದಾ? 788 ಹಿಂಗೆ ಸರಿ ಏನಾದ್ರು ಡೌಟ್ಸ್ ಬಂದರೆ ಕೇಳ್ಬೋದಾ? ಮಧ್ಯ ಅಂತ ಏನಿಲ್ಲ, ಫಸ್ಟ್ ನಾವು ಓದಾದ್ಮೇಲೆ ಕೇಳ್ಬೋದು. ಲೆಟ್ಸ್ ವಿ ಸ್ಟಾರ್ಟ್. ಧನ್ಯಾ ಲೆಟ್ಸ್ ವಿ ಸ್ಟಾರ್ಟ್. ಮೊದಲನೆಯ ಪ್ರಾರಂಭದ ಮುನ್ನುಡಿ. ಜಗತ್ತಿನ ವಿದ್ಯಮಾನಗಳೆಲ್ಲ ನಡೆಯುತ್ತಿರುವುದು ಪರಾಶಕ್ತಿಯ ಇಚ್ಛೆಯಿಂದ. ಬ್ರಹ್ಮನಿಂದ ಜಗತ್ತಿನ ಸೃಷ್ಟಿ, ವಿಷ್ಣುವಿಂದ ಅದರ ಪಾಲನೆ, ಪರಮೇಶ್ವರನಿಂದ ರಾಯ ಎಲ್ಲ ಕಾರ್ಯಗಳು ಪರಾಶಕ್ತಿಯ ಇಚ್ಛೆಯಿಂದಲೇ ನಡೆಯುತ್ತವೆ. ಅವಳು ಸರಸ್ವತಿಯಾಗಿ ಎಲ್ಲರಿಗೂ ವಿದ್ಯೆಯನ್ನು ದಯಪಾಲಿಸುತ್ತಾಳೆ. ಲಕ್ಷ್ಮಿಯಾಗಿ ಸಕಲ ಸಂಪತ್ತನ್ನು ಕರುಣಿಸುತ್ತಾಳೆ. ದುರ್ಗೆಯಾಗಿ ಕಷ್ಟಗಳನ್ನು ಪರಿಹರಿಸುತ್ತಾಳೆ. ಒಂದೊಂದು ಉದ್ದೇಶಕ್ಕಾಗಿ ಒಂದೊಂದು ರೂಪವನ್ನು ಧರಿಸುತ್ತಾಳೆ. ಇದು ಯಾಕಂತ ನಮ್ಮ ಇದು ಬಂದು ಶಾರದಾದೇವಿ ಜೀವನದ ಅಂತ. ನಾನು ಲಾಸ್ಟ್ ತೋರಿಸ್ತೀನಿ. ಇವ್ರನ್ನ ಅಶ್ವಿನಿ ಮಾತಾಡ್ತಾರೆ. ವಿವೇಕಾನಂದ ಇದ್ದಾರೆ. ಇವರು ಅವರ ತಾಯಿ ಮಾತೆ ಅಂದರೆ ಗುರು. ಈಗ ರಾಮಕೃಷ್ಣ ವಿವೇಕಾನಂದಕ್ಕೆ ಗುರು ಅಲ್ಲ.
ಕೆಸಡಿ ಓದಲ್ಲ ಕಾಸು ನಾನೀಗ ಹೇಳ್ತೀನಿ ಸೌಂಡ್ ಜಾಸ್ತಿ ಮಾಡೋಣ ನಾನು ವಾಚ್ ಕೊಡ್ತೀನಿ ಹಾಂ ಸರಿ ಬಾಯ್ ಗಾಯ್ಸ್ ನಾನು ಅವಳು ಹೇಳಿದ್ರೆ ನಾನು ವಾಚ್ ಕೊಡ್ತೀನಿ ನನಗೆ ಚಾಲೆಂಜ್ ಮತ್ತು ಆಮೇಲೆ ಇಲ್ಲ ಅನ್ನೋಕ್ಕಿಲ್ಲ ಕ್ವಶನ್ ಎರಡೇ ಓಕೆ ಕರೆಕ್ಟಾಗಿ ಹೇಳಿದ್ರೆ ಗಾಯ್ಸ್ ತೋರಿಸಂಗಿಲ್ಲ ಗಾಯ್ಸ್ ಇವ್ರದ್ದು ಪಾಸಿಟಿವ್ ಹೇಳಿದ್ರು ಓಕೆ ಒಂದು ಮಟ್ಟಿಗೆ ಓಕೆ ನೆಗೆಟಿವ್ ತೋರಿಸೋದು ಜಾಸ್ತಿ ಇವಳು ನೆಗೆಟಿವ್ ಗಾಯ್ಸ್ ಇವಳಿಗೆಲ್ಲ ಈಸಿ ಇದನ್ನ ನಾವೇನು ಮಾಡೋಣ ಓ ಇದು ಬೇರೆ ಎಕ್ಸ್ಟ್ರಾ ಯಾಕಂದ್ರೆ ಪಾಸಿಟಿವ್ ನೆಗೆಟಿವ್ ಹೇಳ್ಬೇಕು ನೀನು ಪಾಸಿಟಿವ್ ಚೆನ್ನಾಗಿ ಹೇಳಿದೆ ಅಲ್ಪ ಸ್ವಲ್ಪ ಚೆನ್ನಾಗಿ ಹೇಳಿದೆ ನೆಗೆಟಿವ್ ಏನಂದ್ರೆ ಅಗ್ರಗ್ಲೇ ತೋರಿಸೋದು ಹೇಳಮ್ಮ ಸ್ಟಾರ್ಟ್ ಮಾಡೋಣ ಕ್ರಿಶಾ ನಾವಾಗೆ ನೋಡುದು ಮೆಡಿಟೇಷನ್ ಮಾಡಿ ಕ್ರಿಶಾ 1939ರಲ್ಲಿ ಇಂಗ್ಲೆಂಡಿನ ಸಾವಿರದ ಮೂರನೆಯ ಸಾವಿರದ 1939ರಲ್ಲಿ ಅದೇ 9 ಅಂತ ಮುಖ್ಯ ಒಳಗಡೆ ಕಂಟಿನ್ಯೂ ಮಾಡಕ್ಕೆ ಹೇಳಿ ಸರಿ ಬಾ 6 ಬ್ಯಾಕ್ ಬಂದಿದ್ದು ಹೇಳ್ತೀನಿ ಕ್ರಿಶಾ 1936ರಲ್ಲಿ ಇಂಗ್ಲೆಂಡಿನ ಮೂರನೆಯ ಎಡ್ವರ್ಡ್ ಗೈಸ್ ನೋಡಿ ಗೈಸ್ ಹಿಂಗೆ ಮೈಂಡ್ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಬೇಗ ಹೇಳೋ ಕ್ರಿಶಾ 1936ರಲ್ಲಿ ಇಂಗ್ಲೆಂಡಿನ ಮೂರನೆಯ ಎಡ್ವರ್ಡ್ ಆಳ್ವಿಕೆ ಕಾಲದಲ್ಲಿ ಭಾರತದಲ್ಲೊಂದು ಘಟನೆ ಚಾಲುತ್ತದೆ ಭಾರತದಲ್ಲೊಂದು ಅಂತ ತೋರಿಸಿದೆ ಹೇಳು ಭಾರತದೊಂದು ಹೇಳು ಭಾರತದಲ್ಲೊಂದು ಅದೇ ಘಟನೆ ಚಾಲುತ್ತದೆ ಅದು ತಕ್ಷಣ ಹೇಳು ತಕ್ಷಣ ಇಡೀ ದಕ್ಷಿಣ ರಾಜಕೀಯ ಸ್ಥಿತಿಯನ್ನು ಬದಲಾಯಿಸುತ್ತಿತ್ತು ಬದಲಾಯಿಸಿತು ಸುಮ್ಮನೆ ಇದ್ದು ಬಿಡು ನಾನು ಮಾಡ್ತಾನಿದ್ದೆ ದಿನಾಂಕದೊಂದಿಗೆ ಆ ಪ್ರದೇಶ ಪ್ರಾಚೀನ ಇತಿಹಾಸ ಸಂಸ್ಕೃತ ಕೊನೆಗೊಂಡು ಆಧುನಿಕ ಇತಿಹಾಸ ಆರಂಭವಾಯಿತು ಅದೊಂದು ಅಳತಿನಿಂದ ಹೊಸತಿಗೆ ತಿರುಗುವ ಸಂಕ್ರಮ ಯುಗ ಗಾಯ್ಸ್ ಬರೇ ನಾಲ್ಕು ಕ್ವಶನ್ ಗಾಯ್ಸ್ ನಾನು ಕರೆಕ್ಟಾಗಿ ಹೇಳ್ತಿದ್ದೆ ಇವಳು ಏನು ಮಾಡೋದು ಅದು ಇದು ಅಂತ ಹೋಗ ಕರೆಕ್ಟಾಗಿ ಸರಿ ಇವಳು ಕಡಿ ಮೈಕ್ ಡ್ಯಾಶ್ ಎಡ್ವರ್ಡ್ ಎಲ್ಲ 1939ರಲ್ಲಿ ಇಂಗ್ಲೆಂಡಿನಲ್ಲಿ
30 ಸರಿ ಸರಿ ಒಂದೆರಡು ಅಷ್ಟೇ. ಬದಲಾಯಿಸಿತು. ಇಷ್ಟೊಂದು ಕೇಳ್ತಾಳು. ಒಂದು ಆನ್ಸರ್ ದಕ್ಷಿಣ ರಾಜಕೀಯ. ವೆಲ್ಕಮ್ ಟು ಬರ್ತ್ಡೇ ಮಿನಿ ಬ್ಲಾಗ್. ಇವತ್ತು ನಮ್ಮ ಅಕ್ಕನ ರಿಲೇಟಿವ್ಸ್ ಬಂದಿದ್ದೀವಿ. ಮೆಡಿಕೇಶನ್ ಅಂತ ಬಂದಿದ್ದೀವಿ ಇಲ್ಲಿ ಊರಕ್ಕೆ. ಬಸ್ಸಲ್ಲಿ ಬಂದ್ವಿ ಎಲ್ಲರೂ. ನಾವು ಮೇಲಿದ್ದೀವಿ. ಅಮ್ಮ ಎಲ್ಲರೂ ಕೆಳಗಿದೆ. ನಾನು ಅಪ್ಪ ಇವಳು. ಇದು ಅಪ್ಪ. ನಾವಿಬ್ರು ಆಮೇಲೆ ಚಾಲೆಂಜ್ ಮಾಡ್ತೀವಿ. ಅದೇನು ಅಂತ ಇಲ್ಲ ಗೆಸ್ ಮಾಡಿ ಆಮೇಲೆ ನಾವು ಹಾಕ್ತೀವಿ. ಈಟಿಂಗ್ ಚಾಲೆಂಜ್ ಯಾರು ಫಸ್ಟ್ ಬೇಗ ಮಾಡ್ತಾರೋ ಇಬ್ಬರು ಒಂದೊಂದು ಇಬ್ಬರು ಸೇಮ್ ಇಟ್ಟು ತಗೊಳ್ತೀವಿ. ಯಾರು ಫಸ್ಟ್ ಇಟ್ ಮಾಡ್ತಾರೋ ಅದರಲ್ಲಿ ನಾನು ಫಸ್ಟ್ ಇಟ್ ಮಾಡ್ತೀವಿ. ಇಬ್ಬರು ಯಾರು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ ಆಮೇಲೆ ನಿಮಗೆ ತೋರಿಸ್ತೀವಿ. ಆಮೇಲೆ ಬನ್ನಿ. 3 ಯಾರು ಫಸ್ಟ್ ಮಾಡ್ತಾರೋ ಬಾಳ ಊಟ ಮಾಡಿದ್ಮೇಲೆ ಮತ್ತೆ ಹೊರಗಡೆ ಬಂದ್ರಿ ನಾನು ಹೇಳುವ ನಾನು ಎಂತಿಂತ ಮುಂಚೆ ಆಗಿತ್ತು. ನಂದೇ ಫಸ್ಟ್ ನಂದು. ಗೆದ್ದಿದ್ದೀವಿ. ನಾನು ಹೇಳ್ದಂಗೆ ವಾಚ್ ಕೊಟ್ಟಿದ್ದಾರೆ. ಅದು ಬಂದಿಲ್ಲ, ಇದು ಕೊಡೋಂಗಿಲ್ಲ. ನಮ್ಮ ಇಷ್ಟ ಬೇಡ, ನಿಮ್ಗೆ ವಾಚ್ ಬೇಡ, ನೀವು ಬೇಡ ಕೊಟ್ಟೆ. ವಾಚ್ ಕೊಡ್ತಾಳೆ ನೋಡೋಣ, ಚೆನ್ನಾಗಿರುತ್ತೆ. ರಿಯಲ್ ವಾಚ್ ಕೊಡ್ತಾಳೆ ಅಂದ್ಕೊಂಡೆ. ಏನು ಬೇಡ ಬಿಡು ಪಾಪ ಅಂತ ಬಿಡ್ತಾ ಇದೆ. ಏನು ಬೇಕಾದ್ರೂ ಪಾಪ. ನನಗಿಂತ ಸ್ವಲ್ಪ ದಪ್ಪ ಇರ್ಬೇಕು ವಾಚು. ಬೇಗ ಕೊಡಲ್ಲ, ಲೇಟ್ ಆಗ್ತಾ ಇತ್ತು. 5 ನಿಮಿಷ ಆಯ್ತು. ಬೇಗ
ಗಾಯ್ಸ್ ಈ ಮೆಹಂದಿ ಬಗ್ಗೆ ನಿಮ್ಗೆ ಸ್ಪೆಷಲ್ ಹೇಳಬೇಕು. ಪೇಪರ್ ಮೆಹಂದಿ ಹಾಕೊಡು ಬೇಗ ವಾಚು ಇರೋ ನಾನು ಆರಿಸ್ಕೊಂಡು ಕೊಡೆ ಬೇಗ ಕೈ ಗೈಸ್ ಇದು ವಾಚ್ ಇದು ನೋಡಿ ನಾನು ಹಿಂಗೆ ಹೇಳ್ತಾ ಇದ್ದೀನಿ. ಈ ಥರ ಪೇಪರ್ ಟೈಪ್ ಬರ್ತೈತೆ ಅಂತು ನೋಡಿ ನೋಡ್ತಾ ಇದ್ದೀರಾ ನೋಡಿ ಹಂಗೆ ಆಗಿಲ್ಲ. ಸೇಮ್ ಡಿಟೋ ರೆಡ್ ಮೆಹಂದಿ ಥರ ಬಂದಿದೆ. ರೆಡ್ ಮೆಹಂದಿ